ನಮಸ್ತೆ ಕರ್ನಾಟಕ. ಈ ವೆಸ್ಟ್ ಬೆಂಗಾಲ್ನ ಪಾಲಿಟಿಕ್ಸ್ ಅಂದ್ರೇನೆ ದೇಶದ ಜನರಲ್ಲಿ ಭಯ ಕ್ರಿಯೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕೀಯ ವಿಚಾರದಲ್ಲಿ ನಡೆಯುವಂತಹ ದೊಂಬಿ, ಗಲಾಟೆ, ಹತ್ಯೆ ಅದು ನಿನ್ನೆ ಮೊನ್ನೆ ಅದಲ್ಲ, ದಶಕಗಳಿಂದ ನಡೆದು ಬರ್ತಾನೆ ಇದೆ. ಅಲ್ಲಿ ಇಲೆಕ್ಷನ್ ಆಗುವಲ್ಲಿಯವರೆಗೆ ಒಂದು ಲೆಕ್ಕ ಆದ್ರೆ ಇಲೆಕ್ಷನ್ ಮುಗಿದಾದ್ಮೇಲೆ ಇನ್ನೊಂದು ಲೆಕ್ಕ. ಬಹುಶಃ ವೆಸ್ಟ್ ಬೆಂಗಾಲ್ನ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಶಾಂತಿಯುತವಾಗಿ ಇಲೆಕ್ಷನ್ ಆಗಿತ್ತು. ಅಫ್ಕೋರ್ಸ್ ಅದರ ಹಿಂದೆ ನಮ್ಮ CRPF ಯೋಧರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಸುಮಾರು 2.5 ಲಕ್ಷ CRPF ಯೋಧರು ಈ ಇಲೆಕ್ಷನ್ ನ ಹಿಂದೆ ಶ್ರಮ ಹಾಕಿದ್ದಾರೆ. ಬಹುಶಃ ಇಂಥ ಒಂದು ಸಿಚುವೇಶನ್ ಯಾವ ಸ್ಟೇಟ್ ಕೂಡ ಬರೋದಿಲ್ಲ, ಯಾವ ರಾಜ್ಯಕ್ಕೂ ಕೂಡ ಇಲೆಕ್ಷನ್ ಆಗ್ಬೇಕಾದ್ರೆ ಇಷ್ಟು CRPF ಯೋಧರು ಹೋಗಿ ನಿಂತು ಇಲೆಕ್ಷನ್ ಮಾಡುವಂತ ಸ್ಥಿತಿ ಬರೋದಿಲ್ಲ. ಬಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡಿ, ಅಲ್ಲಿರುವಂತ ರಾಜಕೀಯ ದೊಂಬಿ ಗಲಾಟೆಗಳು, ಅಲ್ಲಿರುವಂತ ದ್ವೇಷ ರಾಜಕಾರಣಗಳು ಯಾವ ರೀತಿ ಇರಬಹುದು ಅನ್ನೋದಾಗಿ. ಆದ್ರೆ ಇಲೆಕ್ಷನ್ ಮುಗಿದಾದ್ಮೇಲೆ ಅಲ್ಲಿ ವಿರೋಧ ಪಾರ್ಟಿಯವರಿಗೆ ಉಳಿಗಾಲ ಇಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ TMC ಅವರು ಅಧಿಕಾರಕ್ಕೆ ಬಂದ್ರೆ BJP ಅವರಿಗೆ, BJP ಅವರು ಅಧಿಕಾರಕ್ಕೆ ಬಂದ್ರೆ TMC ಅವರಿಗೆ. ಇಲ್ಲಿವರೆಗೆ ಅಲ್ಲಿ BJP ಅಧಿಕಾರದಲ್ಲಿ ಇರಲಿಲ್ಲ, ಬಟ್ BJPಯ ಕಾರ್ಯಕರ್ತರು ಆಕ್ಟಿವ್ ಆಗಿದ್ರು. ಹಾಗ ಕಾರಣಕ್ಕಾಗಿ ಕಳೆದ 15 ವರ್ಷದಿಂದ TMC ಕಾರ್ಯಕರ್ತರು BJP ಕಾರ್ಯಕರ್ತರನ್ನ ಹೊಡೆದು ಅಲ್ಲಿ ಹತ್ಯೆಗಳನ್ನ ಮಾಡಿದನ್ನು ನಾವು ನೋಡಿದೀವಿ. ಆ ದ್ವೇಷದ ಕಿಡಿಯಿಂದ ಕಾಯ್ತಾ ಇದ್ದಂತ BJP ಕಾರ್ಯಕರ್ತರಿಗೆ ಈಗ ಅವರ ಟರ್ನ್ ಎಂಬಂತೆ ಅವರು TMC ಕಾರ್ಯಕರ್ತರನ್ನ, ಅವರ ಆಫೀಸ್ಗಳನ್ನ, ಅವರ ಗುಂಡಗಳನ್ನ ಹೊಡೆದುವಂಥದ್ದು, ದೊಂಬಿ ಮಾಡುವಂಥದ್ದು, ಗಲಾಟೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಗಲಾಟೆ ದೊಂಬಿಗಳ ನಡುವೆ ನಡೆದಂತ ಒಂದು ಹತ್ಯೆ ಇಡೀ ದೇಶದಲ್ಲಿ ಸಂಚಲನವನ್ನ ಮೂಡಿಸಿದೆ. ಸುವೇಂದು ಅಧಿಕಾರಿ, ಮುಂದಿನ ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಂತ ಬಿಂಬಿತಗೊಂಡಿರುವಂತಹ ಸುವೇಂದು ಅಧಿಕಾರಿ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದಂತ ಚಂದ್ರನಾಥ್ ರಥ್ ಅವರ ಹತ್ಯೆ ನಿಜವಾಗ್ಲೂ ರಾಜಕೀಯ, ಪಶ್ಚಿಮ ಬಂಗಾಳದ ರಾಜಕೀಯ ಇಷ್ಟೊಂದು ಡಾರ್ಕ್ ಸೈಡೆಡ್ ಅಲ್ಲಿ ಇದೆಯಾ? ಈ ರೀತಿಯ ಒಂದು ಹತ್ಯೆಯನ್ನ ಕೇವಲ ರಾಜಕೀಯ ಕಾರಣಗಳಿಗೆ ಮಾಡಲಾಗುತ್ತಾ ಅನ್ನೋದು ನಿಜವಾಗ್ಲೂ ದೇಶಕ್ಕೆ ಇದೊಂದು ಕಪ್ಪು ಚುಕ್ಕೆ. ಹಾಗಾದ್ರೆ ಅವತ್ತು ನಡೆದಿದ್ದೇನು? ಯಾಕೆ ಚಂದ್ರನಾಥ್ ರಥ್ ಒಬ್ಬ PA ಇಷ್ಟು ಟಾರ್ಗೆಟ್ ಆದ? ಯಾರೀತ ಚಂದ್ರನಾಥ್ ರಥ್? ಸುವೇಂದು ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿ ಚಂದ್ರನಾಥ್ ರಥ್ ಸತ್ರ, ಅಥವಾ ಚಂದ್ರನಾಥ್ ರಥ್ ಅವರನ್ನೇ ಇಷ್ಟು ಟಾರ್ಗೆಟ್ ಮಾಡಲಾಯ್ತಾ? ಅಷ್ಟಕ್ಕೂ ಚಂದ್ರನಾಥ್ ರಥ್ ಅವರು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಸುವೇಂದು ಅಧಿಕಾರಿ ಅವರಿಗೆ ಮಾಡಿದಂತ ಕೆಲಸಗಳೇನು? ಯಾಕೆ ಇಷ್ಟು ಟಾರ್ಗೆಟ್ ಆಗುವ ರೀತಿಯಲ್ಲಿ ಚಂದ್ರನಾಥ್ ರಥ್ ಅವರು ಇದ್ದಾರೆ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮಾಹಿತಿದತ್ತ ವಿಚಾರಗಳನ್ನು ನಿಮಗೆ ತಲುಪಿಸೋದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದು ಮೇ 6, 2026 ಬುಧವಾರ. ಸಮಯ ರಾತ್ರಿ 10:15 10:15 ಹೊತ್ತು. ಜಾಗ ನಾರ್ತ್ ಪರಗನ್ ಜಿಲ್ಲೆಯ ಮಧ್ಯಮ್ ಗ್ರಾಮ್ನ ದೊಹಾರಿಯಾ ಜಂಕ್ಷನ್ ಬಳಿ. ಅಂದ್ರೆ ಚಂದ್ರನಾಥ್ ಅವರ ಮನೆಯಿಂದ ಸರಿಸುಮಾರು 100-200 ಮೀಟರ್ ದೂರ ಅಷ್ಟೇ. ಸೊ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿದಂತ ಚಂದ್ರನಾಥ್ ಅವರು ಅದೇ ದಾರಿಯಲ್ಲಿ ಆ ದಿನ ಆ ಸಮಯಕ್ಕೆ ಮನೆಯ ದಾರಿಯನ್ನ ಹಿಡಿದಿದ್ರು. ಇನ್ನೇನು ಮನೆಗೆ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲಿ ಸಡನ್ ಆಗಿ ಒಂದು ಕಾರು ಬಂದು ಅವರ ಕಾರಿಗೆ ಅಡ್ಡಲಾಗಿ ನಿಲ್ಲುತ್ತೆ. ಇವರು ಸಡನ್ ಆಗಿ ಬ್ರೇಕ್ ಹಾಕಿದ್ದೇ ತಡ. ಹಿಂಬದಿಯಿಂದ ಅಕ್ಕಪಕ್ಕದಿಂದ ಬೈಕಲ್ಲಿ ಬಂದಂತ ದುಷ್ಕರ್ಮಿಗಳು ಚಂದ್ರನಾಥ್ ಅವರ ಕಾರನ್ನ ಪಾಯಿಂಟ್ ಆಗಿ ಇಟ್ಕೊಂಡು ಶೂಟ್ ಮಾಡ್ತಾರೆ. ಏನಾಗ್ತಾ ಇದೆ ಅನ್ನೋದನ್ನೇ ಅವರಿಗೆ ಆಲೋಚನೆ ಮಾಡೋದಕ್ಕೂ ಸಮಯ ಕೊಡೋದಿಲ್ಲ. ಶೂಟ್ ಮಾಡಿದಂತ ದುಷ್ಕರ್ಮಿಗಳು ಬ್ಲಾಂಕ್ ಪಾಯಿಂಟ್ ಅಲ್ಲಿ ಚಂದ್ರನಾಥ್ ಅವರನ್ನ ಗುರಿಯಾಗಿಟ್ಕೊಂಡು ಶೂಟ್ ಮಾಡ್ತಾರೆ. ಸುಮಾರು 16 ರೌಂಡ್ ಶೂಟ್ ಔಟ್ ಆಗುತ್ತೆ. ಅದರಲ್ಲಿ 4-5 ಬುಲೆಟ್ಗಳು ನೇರ ಚಂದ್ರನಾಥ್ ಅವರ ಎದೆ ತಲೆಯನ್ನ ಸೀಳಿ ಅವರು ಸಾವನ್ನಪ್ಪುವಾಗಿ ಮಾಡುತ್ತೆ, ಅವರ ಉಸಿರನ್ನ ಚೆಲ್ಲುವಾಗಿ ಮಾಡುತ್ತೆ. ಹೀಗೆ ಅಲ್ಲಿಯವರೆಗೆ ಸುವೇಂದು ಅಧಿಕಾರಿ ಅವರಿಗೆ ಇಲೆಕ್ಷನ್ ಗೆಲ್ಲೋದಕ್ಕೆ ಪಕ್ಕಾ ಸ್ಟ್ರಾಟಜಿಗಳನ್ನ ಕೊಟ್ಟಿದಂತ ಒಬ್ಬ ಶಿಸ್ತಿನ ಸಿಪಾಯಿ ಅವತ್ತು ರಾಜಕೀಯ ದ್ವೇಷಕ್ಕಾಗಿ ದಾರಿ ಮಧ್ಯದಲ್ಲಿ ಹತ್ಯೆಯಾಗಿದ್ರು. ಅಷ್ಟಕ್ಕೂ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಿದಂತ ಪೊಲೀಸರಿಗೆ ಸಿಕ್ಕಂತ ಮಾಹಿತಿ ಒಂದಕ್ಕೊಂದು ಶಾಕ್ ನೀಡಿತ್ತು. ಕಾರಣ ಅವತ್ತು ಅವರಿಗೆ ಸಿಕ್ಕಂತ ಬುಲೆಟ್ ಶೆಲ್ ನೋಡಿದ್ರೆ ಆ ಶಾರ್ಪ್ ಶೂಟರ್ಗಳು ಯೂಸ್ ಮಾಡಿರುವಂತ ಪಿಸ್ತೂಲು ಯಾವುದೇ ನಾಡ ಪಿಸ್ತೂಲು ಅಥವಾ ಲೋಕಲ್ ಗುಂಡಗಳು ಯೂಸ್ ಮಾಡುವಂತ ಪಿಸ್ತೂಲ್ಗಳಾಗ್ಲಿಲ್ಲ. ಬದಲಾಗಿ ಅತ್ಯಾಧುನಿಕ ಗ್ಲಾಕ್ 47X ಪಿಸ್ತೂಲ್ಗಳಾಗಿತ್ತು. ಅಂದ್ರೆ ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿರುವಂತ ಹೈಫೈ ಪ್ರೊಫೆಷನಲ್ ಶೂಟರ್ಗಳೇ ಯೂಸ್ ಮಾಡುವಂತ ಪಿಸ್ತೂಲ್. ಅಂದ್ರೆ ಇದು ಯಾವುದೋ ರೀತಿಯಾದಂತ ಆಕ್ಸಿಡೆಂಟಲ್ ಮರ್ಡರ್ ಅಲ್ಲ, ಇದು ಪಕ್ಕ
ಪ್ಲಾನ್ಡ್ ಮರ್ಡರ್ ಆಗಿತ್ತು. ಅದಾದ ನಂತರ ಆ ಹತ್ಯೆಯ ಸಂದರ್ಭದಲ್ಲಿ ಬಳಸಲಾಗಿದ್ದ ಕಾರನ್ನು ಕೂಡ ಕಿಡಿಗೇಡಿಗಳು ಅಲ್ಲೇ ಬಿಟ್ಟು ಹೋಗ್ತಾರೆ. ಸೊ ಈ ನಂಬರ್ ಪ್ಲೇಟ್ ಅನ್ನ ಟ್ರೇಸ್ ಮಾಡಿದಂತ ಪೊಲೀಸರಿಗೆ ಸಿಕ್ಕಿದ್ದು ಸುಮಾರು 500 ಕಿಲೋಮೀಟರ್ ದೂರದ ಸಿಲಿಗುರಿಯ ವಿಲಿಯಂ ಜೋಸೆಫ್ ಅನ್ನುವರ ಮನೆಯಲ್ಲಿ. ಅಲ್ಲಿ ಹೋಗಿ ನೋಡಿದಾಗ ಆ ಕಾರು ಆ ನಂಬರ್ ಪ್ಲೇಟ್ ಅಲ್ಲಿ ಸೇಫ್ ಆಗಿತ್ತು. ಅರೆ ಹೇಗ್ ಸಾಧ್ಯ ಅಂತ ನೋಡಿದ್ರೆ ಇಲ್ಲಿ ನಂಬರ್ ಪ್ಲೇಟ್ ಅನ್ನ ಫೇಕ್ ಮಾಡಿದ್ರು. ಅದ್ರ ಜೊತೆ ಕಿಡಿಗೇಡಿಗಳು ಆ ಕಾರ್ನ ಇಂಜಿನ್ ನಂಬರ್ ಅನ್ನ ಮತ್ತು ಚೇಸಿಸ್ ನಂಬರ್ ಅನ್ನ ಕೂಡ ಉಜ್ಜಿ ಅಳಿಸಿ ಹಾಕಿದ್ರು. ಒಟ್ಟಾರೆಯಾಗಿ ಪೊಲೀಸರ ದಿಕ್ಕನ್ನ ತಪ್ಪಿಸೋದಕ್ಕೋಸ್ಕರ ಈ ಫೇಕ್ ನಂಬರ್ ಪ್ಲೇಟ್ ಅನ್ನ ಇಟ್ಟಿತ್ತು. ಇನ್ನೊಂದು ಅಚ್ಚರಿಯ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಅಲ್ಲಿರುವಂತ ಸಿಸಿ ಕ್ಯಾಮೆರಾ ಫುಟೇಜ್ ಪ್ರಕಾರ 2-3 ದಿವಸದ ಹಿಂದೆ ಕಿಡಿಗೇಡಿಗಳು ಆ ಜಾಗದಲ್ಲಿ ಸುತ್ತಾಡಿಕೊಂಡು ಹೋಗಿದ್ರು. ಯಾವ ರೀತಿ ಚಂದ್ರನಾಥ್ ರಥ್ ಇಲ್ಲಿಗೆ ಎಂಟ್ರಿ ಬರ್ತಾರೆ, ಅದೇ ರೀತಿಯಾಗಿ ನಾವು ಯಾವ ರೀತಿ ಮರ್ಡರ್ ಮಾಡಬಹುದು, ಯಾವ ರೀತಿ ಎಸ್ಕೇಪ್ ಆಗ್ಬಹುದು, ಈ ರೀತಿ ಎಲ್ಲ ಸ್ಥಳ ಮಹಾಜರನ್ನ ಮಾಡಿ ಆಲ್ರೆಡಿ ಅವರು ಹೋಗಿದ್ರು. ಸೊ ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿಕೊಂಡು ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಅದೇನೇ ಇರ್ಲಿ ಸ್ನೇಹಿತರೆ, ಒಬ್ಬ ಪೊಲಿಟಿಷಿಯನ್ ನ ಪರ್ಸನಲ್ ಅಸಿಸ್ಟೆಂಟ್ ಇಷ್ಟೊಂದು ಟಾರ್ಗೆಟ್ ಆಗೋದಕ್ಕೆ ಕಾರಣ ಏನು? ಸುಬೇಂದು ಅಧಿಕಾರಿ ಜಾಗದಲ್ಲಿ ಹತ್ಯೆ ಆಗ್ಬೇಕಾಗಿದ್ದಂತಂದ್ರೆ ಅವರನ್ನ ಟಾರ್ಗೆಟ್ ಮಾಡಿದ್ರು, ಅದರ ಬದಲಾಗಿ ಚಂದ್ರನಾಥ್ ರಥ್ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಅಷ್ಟೊಂದು ಪವರ್ಫುಲ್ ವ್ಯಕ್ತಿನ ಅಂತ ನಾವು ನೋಡ್ತಾ ಹೋದ್ರೆ ಇವರ ಇತಿಹಾಸ ನಮ್ಮನ್ನ ಬೆಚ್ಚಿ ಬೀಳಿಸುವಂತೆ ಮಾಡುತ್ತೆ. ಸ್ನೇಹಿತರೆ, ಚಂದ್ರನಾಥ್ ರಥ್ ಕೇವಲ ಪೊಲಿಟಿಕಲ್ ಫೀಲ್ಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದವರಲ್ಲ. ಅವರ ಬ್ಯಾಕ್ ಗ್ರೌಂಡ್ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಇದೆ. ಅಂದ್ರೆ ಸುಮಾರು 20 ವರ್ಷ ಇಂಡಿಯನ್ ಏರ್ ಫೋರ್ಸ್ ಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಜಸ್ಟ್ ಫೈಟರ್ ಜೆಟ್ ಅನ್ನ ಹಾರಿಸೋದು ಮಾತ್ರ ಅಲ್ಲ, ಅದರ ಜೊತೆ ಸ್ಟ್ರಾಟಜಿಸ್ ಗಳನ್ನ, ಇಂಟೆಲಿಜೆನ್ಸ್ ವರ್ಕ್ ಅಂದ್ರೆ ಒಟ್ಟಾರೆ ಶಾಡೋ ವರ್ಕ್ ಎಲ್ಲೂ ಕೂಡ ಅವರು ಮೈನ್ ಫ್ರೇಮ್ ಬಂದವರಲ್ಲ. ಒಟ್ಟಾರೆಯಾಗಿ ಬೇರೆ ಬೇರೆ ಆಪರೇಷನ್ ಗೆ ತನ್ನದೇ ಆದಂತಹ ಸ್ಟ್ರಾಟಜಿಸ್ ಗಳನ್ನ, ಇಂಟೆಲಿಜೆನ್ಸ್ ವರ್ಕ್ ಅನ್ನ ಕೊಟ್ಟಿದಂತ ಒಬ್ಬ ಬೆಸ್ಟ್ ಆಫೀಸರ್ ಅಂತ ಹೇಳ್ಬೋದು. ಅದಾದ ನಂತರ ಅಲ್ಲಿಂದ ರಿಟೈರ್ಡ್ ಆಗಿ ಒಂದಷ್ಟು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ. 2019ರಲ್ಲಿ ಸುಬೇಂದು ಅಧಿಕಾರಿಯ ಕಣ್ಣಿಗೆ ಬೀಳ್ತಾರೆ ಈ ಚಂದ್ರನಾಥ್ ರಥ್. ಮುಂದೆ ಸುಬೇಂದು ಅಧಿಕಾರಿ ಒಬ್ಬ ನಿಷ್ಠಾವಂತ, ಒಬ್ಬ ನಂಬಿಕಸ್ಥ ಪರ್ಸನಲ್ ಅಸಿಸ್ಟೆಂಟ್ ಆಗಿ ನಿಲ್ತಾರೆ. 2019ರಲ್ಲಿ ಸುಬೇಂದು ಅಧಿಕಾರಿ ಟಿಎಂಸಿ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ರು. ಅದಾದ ನಂತರ ಅಲ್ಲಿ ಸ್ವಲ್ಪ ಮನಸ್ತಾಪ ಆಗಿ ಅವರು ಬಿಜೆಪಿ ಬರ್ತಾರೆ. ಅದರ ಜೊತೆನೆ ಅವರು ಸುಬೇಂದು ಅಧಿಕಾರಿ ಜೊತೆನೆ ಬರ್ತಾರೆ ಚಂದ್ರನಾಥ್ ರಥ್. ಮುಂದೆ ನಮ್ಗೆ ಗೊತ್ತಿರಬಹುದು, ವೆಸ್ಟ್ ಬೆಂಗಾಲ್ ಅಲ್ಲಿ ಇಲೆಕ್ಷನ್ ಆಗುತ್ತೆ. ಇಲೆಕ್ಷನ್ ಆದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇಲೆಕ್ಷನ್ ಗೆಲ್ಲೋದು ಅಂತ ಹೇಳಿದ್ರೆ ಜಸ್ಟ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದಲ್ಲ, ವೋಟ್ ಹಾಕೋದಲ್ಲ, ಅದರ ಜೊತೆ ಅಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಸ್ ಇರುತ್ತೆ. ಅಂತ ಒಂದು ಸ್ಟ್ರಾಟಜಿಸ್ ಗಳ ಮಾಸ್ಟರ್ ಮೈಂಡೇ ಈ ಚಂದ್ರನಾಥ್ ರಥ್. ಅಂದ್ರೆ ಯಾವ ಬೂತ್ ಅಲ್ಲಿ ಎಷ್ಟು ವೋಟ್ ಇದೆ, ಅಲ್ಲಿ ಯಾವ ಕ್ಯಾಟಗರಿಯ ವೋಟ್ ಇದೆ, ಅದು ಯಾರಿಗೆ ಬೀಳುತ್ತೆ, ಅದನ್ನ ಯಾವ ರೀತಿ ಬಿಜೆಪಿ ಸೆಳೆಯುವಂಥದ್ದು, ಈ ರೀತಿಯ ಎಲ್ಲಾ ಸ್ಟ್ರಾಟಜಿಸ್ ಅನ್ನ ಮಾಡ್ತಾ ಇದ್ದಂತ ವ್ಯಕ್ತಿಯೇ ಚಂದ್ರನಾಥ್ ರಥ್. ಅವರು ಹೆಸರಿಗೆ ಮಾತ್ರ ಪರ್ಸನಲ್ ಅಸಿಸ್ಟೆಂಟ್. ಹೈ ಸೆಕ್ಯೂರಿಟಿ ಮೀಟಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂದ್ರೆ ಬಿಜೆಪಿಯ ಈ ಹೈಕಮಾಂಡ್ ಗಳ ಮೀಟಿಂಗ್ ನಲ್ಲಿ ಬರುವಂತ ಕೆಲವೊಂದು ಮೆಸೇಜ್ ಗಳನ್ನ ಎಲ್ಲೂ ಲೀಕ್ ಆಗದಾಗೆ ಸುಬೇಂದು ಅಧಿಕಾರಿ ಕೊಡೋದಿರ್ಬೋದು. ಈ ತರ ಅಂದ್ರೆ ಸುಬೇಂದು ಅಧಿಕಾರಿ ಮೈನ್ ಫ್ರೇಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವರು ಬ್ಯಾಕ್ ಎಂಡ್ ಅಲ್ಲಿ ಅವರಿಗೆ ಬೇಕಾದಂತ ಎಲ್ಲಾ ಸ್ಟ್ರಾಟಜಿಸ್ ಗಳನ್ನ ಮಾಡ್ತಾ, ಅವರಿಗೆ ಬೇಕಾದಂತ ಎಲ್ಲಾ ಇಂಟೆಲಿಜೆನ್ಸ್ ವರ್ಕ್ ಅನ್ನ ಮಾಡ್ತಾ ಬಿಜೆಪಿಯನ್ನ ಗೆಲ್ಲುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈ ಚಂದ್ರನಾಥ್ ರಥ್. ಅಂದ್ರೆ ಆಲ್ಮೋಸ್ಟ್ ಆಲ್ ಪಶ್ಚಿಮ ಬಂಗಾಳದ ಎಲ್ಲಾ ಡೇಟಾ ಬೇಸ್ಗಳು ಕೂಡ, ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ತುಂಬಾ ಸೆಕ್ಯೂರ್ ಆಗಿ ಚಂದ್ರನಾಥ್ ರಥ್ನವರ ಮೈಂಡ್ ಅಲ್ಲಿತ್ತು. ಅಂದ್ರೆ ಒಟ್ಟಾರೆಯಾಗಿ ಸುಬೇಂದು ಅಧಿಕಾರಿಯ ಬಲಗೈ ಬಂಟ ಅಂತ ಹೇಳ್ಬಹುದು. ಅಂದ್ರೆ ಇವರನ್ನ ಹತ್ಯೆ ಮಾಡಿದ್ರೆ ಅಲ್ಲಿಗೆ ಸುಬೇಂದು ಅಧಿಕಾರಿಯ ಭುಜಬಲವನ್ನೇ ಕುಗ್ಗಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಇವರನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಯಿತು. ಸ್ನೇಹಿತರೆ, ಇದು ರಾಜಕೀಯ ಹತ್ಯೆ. ಆದ್ರೆ ಇದನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಹತ್ಯೆ ಆಗಿರುವಂತದ್ದು ಯಾವುದೋ ಒಬ್ಬ ಪೊಲಿಟಿಷಿಯನ್ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ, ಒಂದು ತಾಯಿಯ ಪ್ರೀತಿಯ ಮಗ, ಒಂದು ಹೆಣ್ಣಿನ ಒಂದು ಪ್ರೀತಿಯ ಗಂಡ, ಆ ಮನೆಯ ಆ ಕುಟುಂಬಕ್ಕೆ ಆಸರೆ ಆಗಬೇಕಾಗಿದ್ದ ಆಧಾರ ಸ್ತಂಭ. ಒಂದು ರಾಜಕೀಯ ದ್ವೇಷಕ್ಕಾಗಿ ಈ ರೀತಿ ಹತ್ಯೆ ಆಗತ್ತೆ, ಅದರ ಬೆನಿಫಿಟ್ ಅನ್ನ ಇನ್ನೊಂದು ಪಕ್ಷ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಹತ್ಯೆ ನಿಜವಾಗ್ಲೂ ಖಂಡನೀಯ. ಇಂಥ ಒಬ್ಬ ಪ್ರಾಮಾಣಿಕ ನಂಬಿಕಸ್ಥ ವ್ಯಕ್ತಿಯ ಇವತ್ತು ನಾವು ಕಳೆದುಕೊಂಡಿರುವಂತದ್ದು ಕೇವಲ ಒಂದು ರಾಜಕೀಯ ವ್ಯಕ್ತಿಯ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ, ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಕೂಡ ಅರ್ಪಣೆ ಮಾಡೋದಕ್ಕೆ ತಯಾರಾಗಿದ್ದಂತ ಒಬ್ಬ ಸೈನಿಕನನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಳೆದುಕೊಂಡಿದ್ದೇವೆ. ಅಂದ್ರೆ ಅವರು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ವರ್ಕ್ ಮಾಡಿದಂತ ಒಬ್ಬ ಮಾಜಿ ಸೈನಿಕ. ಸೊ ಹಾಗಾಗಿ ಇಂಥ ಒಂದು ವ್ಯಕ್ತಿಯ ಸಾವು ನಿಜವಾಗ್ಲೂ ಅದು ನ್ಯಾಯಸಮ್ಮತವಲ್ಲ. ಈ ಹತ್ಯೆಯನ್ನ ಮಾಡಿದವರು ಯಾರೇ ಆಗಿರ್ಬೋದು, ಈ ಹತ್ಯೆ ಯಾವುದೇ ಪಕ್ಷ ಅನ್ನೋದಕ್ಕಿಂತ, ಅಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಇದು ಮಾನವೀಯತೆಗೆ ತಂದಿರುವಂತ ಒಂದು ದೊಡ್ಡ ಕಪ್ಪು ಚುಕ್ಕೆ. ಇದು ಆಗ್ಬಾರ್ದು. ಸೊ ಪಶ್ಚಿಮ ಬಂಗಾಳದ ಇಲೆಕ್ಷನ್ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತೀವಿ ಈ ತರ ಗಲಾಟೆ, ದೊಂಬಿ ಹತ್ಯೆ, ಇದು ನಿಲ್ಬೇಕು. ಮುಂದೊಂದು ದಿನ ಪಶ್ಚಿಮ ಬಂಗಾಳ ಈ ತರದ ದೊಂಬಿ ಗಲಾಟೆ ಆಗದಾಗಿ ಎಲೆಕ್ಷನ್ ಆಗಿ ಅಲ್ಲಿ ಒಂದು ಸಂವಿಧಾನದ ಎಲ್ಲಾ ರೀತಿಯ ಒಂದು ನೈಜ ರೂಪ ಅಲ್ಲಿ ಬಿಂಬಿತ ಆಗ್ಬೇಕು, ಮಾನವೀಯ ಮೌಲ್ಯಗಳು ತಲೆ ಎತ್ತಿ ನಿಲ್ಬೇಕಂತ ಹೇಳಿದ್ರೆ ಅಲ್ಲಿ ಮನುಷ್ಯರಾಗಿ ಬದುಕೋದು ಮುಖ್ಯ ಅಂತ ಹೇಳ್ದ ಈ ಹತ್ಯೆ ನಿಜವಾಗ್ಲೂ ಖಂಡನೀಯ. ಇದರಿಂದ ಯಾರೆಲ್ಲ ಇದ್ದಾರೆ ಅವರು ಶಿಕ್ಷೆ ಅನುಭವಿಸಲೇಬೇಕು. ಆದಷ್ಟು ಬೇಗ ಕಿಡಿಗೇಡಿಗಳು ಪೊಲೀಸರ ಬಲೆಗೆ ಸಿಕ್ಕಿಬೀಳಲಿ ಅಂತ ಹೇಳ್ತಾ ಈ ಹತ್ಯೆ ಬಗ್ಗೆ, ಈ ತರ ರಾಜಕೀಯ ದ್ವೇಷದ ಹತ್ಯೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.